ನಾಳೆ ದಿನ ಇದೇ ಪಕ್ಷ ಬಂದರೆ ನಿಮ್ಮ ಮಕ್ಕಳೆಲ್ಲ ಭಿಕ್ಷೆ ಬೇಡ ಪರಿಸ್ಥಿತಿಗೆ ಬರುತ್ತೆ. ನಮ್ಮ ರಾಜ್ಯ ಸಾಲದ ರಾಜ್ಯ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಎಲ್ಲ ಕರ್ನಾಟಕ ಜನಗಳಲ್ಲೂ ನಾವು ಕೈ ಮುಗಿದು ಕೇಳೋದು, ದಯವಿಟ್ಟು ರೈತರ ಪಕ್ಷನ ಉಳಿಸಿ. ಬಸ್ ಫ್ರೀ ಬೇಕು ಅಂತ ನಾವೇನು ಕೇಳಿಲ್ಲ. ನಮಗೆ ಬಸ್ ಬೇಡ, ನಮಗೆ ದೇವರು ಶಕ್ತಿ ಕೊಟ್ಟಿದ್ದಾನೆ. ಅವ್ರು ಕೊಡೋದು 2,000 ನಮ್ಗೇನಕ್ರಿ ಸರ್? ನಮ್ಗೆ ಬೇಕು. ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ, ನಾವು ತಗೊಂಡು ತಿಂತಾ ಇಲ್ಲ. ಹೇಳ್ತೀವಿ ನಾವು ಯಾವುದೇ ಪಕ್ಷದಿಂದನೂ ನಾವು 10 ರೂಪಾಯಿ ನಾವು ಈಸ್ಕೊಂಡಿಲ್ಲ. ನಮ್ಮ ಪಕ್ಷಕ್ಕೋಸ್ಕರ ನಾವು ಏನು ಮಾಡೋಕ್ಕೂ ಸಿದ್ಧಿದ್ದೀವಿ. ನಮ್ಮ ಜನಗಳಿಗೆ ಅರ್ಥ ಆಗುತ್ತೆ. ಅದೇ ಮಕ್ಕಳು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಅನುಕೂಲ ಮಾಡ್ಕೊಡ್ಲಿ, ಆಸ್ಪತ್ರೆ ಅನುಕೂಲ ಮಾಡ್ಕೊಡ್ಲಿ. ಬಸ್ ಮಾಡಿ ಎಷ್ಟು ಜನ ಸತ್ರು, ಎಷ್ಟು ಜನ ಜುಟ್ಟು ಹಿಡ್ಕೊಂಡು ಓಡಾಡಿದ್ರು. ನಮಗೆ ಅನ್ನದಾತ್ರು ಆಯ್ತಾ? ನಾವು ತಗೊಂಡೇ ಇಲ್ಲ, ನಾವು ಯಾರು ತಗೊಂಡಿಲ್ಲ. ಫ್ರೀ ಅಂತ ದಯವಿಟ್ಟು ಹಾಳಾಗೋಗ್ಬೇಡಿ. ಕಾರ್ ಕೊಟ್ಟು ದೊಡ್ಡ ಬಂಗ್ಲೆ ಕೊಟ್ವಿ, ದೊಡ್ಡ ಸ್ಥಾನಮಾನ ಕೊಟ್ಟಿದ್ದೀವಿ. ಬರೀ ನಮ್ಗೆ 2,000 ಕೊಡ್ತಾ ಇದ್ದಾರೆ. ಎಲ್ಲ ನಮ್ಮಿಂದನೇ ಅವ್ರು ತೊಗೊಂಡಿರೋದು. ಆದರೆ ನಮ್ಮ ಜನಕ್ಕೆ ಏನಪ್ಪ ಅಂದರೆ ಅರ್ಥ ಆಯ್ತಾ ಇಲ್ಲ. ಆ ಕ್ಷಣಕ್ಕೆ 2,000 ಕೊಡ್ತಾರಲ್ಲ, ಅವ್ರಿಗೆ ಅದೇ ಒಂದು ಖುಷಿ. ಆ ಥರ ಆಗ್ಬಿಟ್ಟಿದೆ. ನಮ್ಮ ಜನಕ್ಕೆ ಬುದ್ಧಿ ಬರೋದು ಇನ್ನೂ ತುಂಬ ಇದೆ. ನಮ್ಮ ಜನಕ್ಕೆ ಬುದ್ಧಿನೇ ಇಲ್ಲ ಬಿಡಿ. ಅವನು 2,000 ಕೊಟ್ಟ ಅಂತ ಅವ್ರು ಹಿಂದೆನೇ ಹೊಟ್ಟೋಗ್ತಾರೆ. ಅದಕ್ಕೆ ನಮ್ಮ ಜನ ಅದನ್ನೇ ಕೈ ಹೊಡ್ತಾರೆ. ಆ ಥರ ಆಗ್ಬಿಟ್ಟಿದೆ. ಕೀಳಾಗಿ ನೋಡ್ತಾರೆ, ಎಲ್ಲದಕ್ಕೂ ಉಪಯೋಗಿಸ್ಕೊತಾರೆ. 2,000 ಎಲ್ಲ ಯಾರಿಗೂ ಅವಶ್ಯಕತೆ ಇಲ್ಲ ಸರ್. ನಾವೆಲ್ಲ ಅವ್ರ ಗೌರ್ಮೆಂಟಿಂದ ನಾವು 10 ರೂಪಾಯಿದು ಸಹಾಯ ಕೂಡ ನಾವು ತೊಗೊಂಡಿಲ್ಲ. ನಾವು ರೈತರು ಮಕ್ಕಳಾಗಿ ಇವತ್ತು ಅಷ್ಟೇ, ಮುಂದೇನೂ ಅಷ್ಟೇ, ನಾವು ದೇವೇಗೌಡರ ಅಪ್ಪಾಜಿ ಪಕ್ಷ ಬಿಟ್ಟು ನಾವು ಯಾವುದಕ್ಕೂ ಹೋಗೋದು ಇಲ್ಲ, ಯಾವುದೇ ಪಕ್ಷಕ್ಕೂ ನಾವು ಓಟ್ ಹಾಕೋದು ಇಲ್ಲ ಸರ್. ಇದು ರೈಟ್ ನ್ಯೂಸ್. ಆ ಸರ್ಕಾರ ಬಂದು ಎಲ್ಲದಕ್ಕೂ ಉಪಯೋಗಿಸ್ಕೊತಾರೆ ಸರ್. 2,000 ಏನು ಸುಮ್ಮನೆ ಕೊಡ್ತಿಲ್ಲ ಅಲ್ವಾ? 2,000 ಏನು ಅವ್ರು ಸುಮ್ಮನೆ ಕೊಡ್ತಿಲ್ಲ, ಅವ್ರ ಮನೆಯಿಂದ ಏನು ಕೊಡ್ತಿಲ್ಲ. ಎಲ್ಲಾನು ಬೆಲೆ ಏರಿಕೆ ಆಗಿದೆ, ಎಲ್ಲದರಿಂದ ಬೆಲೆ ಏರಿಕೆ ಆಗಿದೆ. ಪ್ರತಿಯೊಂದರಲ್ಲೂ ಲೈಟ್ ಬಿಲ್ ಇರ್ಬೋದು, ಸ್ಯಾನಿಟ್ರಿ ಇರ್ಬೋದು, ಪ್ರತಿಯೊಂದರಲ್ಲೂ ಏರಿಕೆ ಮಾಡಿನೇ ಕೈಯಾರ ಕೊಡ್ತಿರೋದು. ಅದು ಪ್ರತಿ ತಿಂಗಳು ಎಲ್ಲ ಹೆಣ್ಮಕ್ಳಿಗೂ ತಲುಪ್ತಿಲ್ಲ. ಅದು ಆಯಿತಾ, 3 ತಿಂಗಳಿಗೋ 2 ತಿಂಗಳಿಗೋ 5 ತಿಂಗಳಿಗೋ ಆ ಥರ ತಲುಪೋದೇ ಹೊರತು ಇನ್ನೇನು ಇಲ್ಲ. ವಯಸ್ಸಾದವ್ರಿಗೆ ಎಷ್ಟೋ ಜನ ಪೆನ್ಷನ್ ಇಲ್ಲ, ಎಷ್ಟೋ ಬಡವ್ರಿಗೆ ವಯಸ್ಸಾಗಿರೋರಿಗೆ ಪಿಂಚನೇ ಬರ್ತಾ ಇಲ್ಲ. 4 ತಿಂಗಳಾಗದೆ ಎಲ್ಲ ನಮ್ಮನ್ನು ಕೇಳ್ತಾರೆ, ಯಾಕ್ರಿ ಸರ್ ಪಿಂಚನ್ ಬರ್ತಾ ಇಲ್ಲ? ಇರಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದು ಪಿಂಚನ್ ಬರ್ತಾ ಇಲ್ಲ. ಎಲ್ಲ ಪಾಪ ನಮ್ಮನ್ನು ಕೇಳ್ತಾರೆ, ಏನಕ್ಕೆ, ಏನಾಗುತ್ತೆ, ಏನಾಗುತ್ತೆ, ಯಾಕೆ ನಮಗೆ ಪಿಂಚನ್ ಬರ್ತಿಲ್ಲ, ಬಡವ್ರಿಗೆ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ? ಎಲ್ಲ ಅದರಿಂದ ಜೀವನ ಮಾಡೋರು ಅವರೇ. ಅದನ್ನ ಮಾತ್ರ ಕೇಳಲ್ಲ, ಕೊಡ್ಸಲ್ಲ, ಏನು ಕೊಡಲ್ಲ. 2,000 ಮಾತ್ರ. 2,000 ಸಾರ್. ನಮ್ಗೇನು ಬಸ್ ಫ್ರೀ ಬೇಕು ಅಂತ ನಾವೇನು ಕೇಳಿಲ್ಲ. ನಮಗೆ ಬಸ್ ಬೇಡ, ನಮಗೆ ದೇವರು ಶಕ್ತಿ ಕೊಟ್ಟಿದ್ದಾನೆ. ಏನು ಗೊತ್ತಾ, ನಾವು ದುಡಿಬೇಕು, ನಾವು ತಿನ್ನಬೇಕು, ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಅಂತ. ಅವ್ರು ಕೊಡೋದು 2,000 ನಮ್ಗೇನಕ್ರಿ ಸರ್? ನಮ್ಗೆ ಬೇಕು. ನಮ್ಗೆ 2,000 ಬೇಡ, ನಮಗೆ ಬಸ್ಸು ಫ್ರೀನೂ ಬೇಡ. ನಾವು ಬಸ್ ಚಾರ್ಜ್ ಇಟ್ಕೊಂಡೇ ನಾವು ಓಡಾಡ್ತೀವಿ. ನಾವು ಬಸ್ ಚಾರ್ಜ್ ಇಟ್ಕೊಂಡೇ ಓಡಾಡ್ತೀವಿ. ನಮ್ಮ ಜನ ನಮಗೆ ಬಸ್ ಫ್ರೀ ಕೊಡು ಅಂತ ನಮ್ಮನ್ನು ಕೇಳಿಲ್ಲ. ನಮ್ಗೇನು ಗೊತ್ತಾ, ಕಡೆಯಿಂದ 10 ರೂಪಾಯಿದು ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ, ನಾವು ತಗೊಂಡು ತಿಂತಾ ಇಲ್ಲ. ಹೌದು, ಯಾವುದು 2,000 ನಾವು ತಗೊಂಡಿಲ್ಲ. ಪ್ರಾಮಾಣಿಕತೆಯಿಂದ ಹೇಳ್ತೀವಿ, ನಾವು ಯಾವುದೇ ಪಕ್ಷದಿಂದನೂ ನಾವು 10 ರೂಪಾಯಿ ನಾವು ಈಸ್ಕೊಂಡಿಲ್ಲ. ಪ್ರಾಮಾಣಿಕವಾಗಿ ನಾವು ಯಾವ ಪಕ್ಷದಿಂದನೂ ನಾವು 10 ರೂಪಾಯಿ ಈಸ್ಕೊಂಡಿಲ್ಲ. ನಾವು ಇಷ್ಟು ಜನ ನಾವು ಏನಿದ್ದೀವೋ ಅವತ್ತಿಂದ ಇವತ್ತವರೆಗೂ ಕುಮಾರಣ್ಣ ಅವರೇನೆ. ನಮ್ಗೆ ಅವತ್ತಿಂದ ಇವತ್ತವರೆಗೂ ದೇವೇಗೌಡ್ರೆ, ಕುಮಾರಣ್ಣ ಅವರೇ, ಜವರೇಗೌಡರು, ಹನುಮಂತೇಗೌಡರು, ಅರುಣ್ ಗೌಡರು, ನಮ್ಮ ಈ ಪ್ರತಿನಿಧಿಗಳು ಏನಿದ್ದೀವೋ ನಾವಿಷ್ಟು ಜನನೂ ನಮ್ಮದು ಸೋತ್ರೂ ಕೂಡ ನಾವು ಹಣಕ್ಕೋಸ್ಕರ ಬಂದಿಲ್ಲ, ಅಭಿಮಾನಕ್ಕೆ ಬಂದಿದ್ದೀವಿ. ಅದರಲ್ಲೂ JDS ಪಕ್ಷಕ್ಕೋಸ್ಕರ, ನಮ್ಮ ಕುಮಾರಸ್ವಾಮಿಗೋಸ್ಕರ, ನಮ್ಮ ಕುಮಾರಣ್ಣವ್ರಿಗೋಸ್ಕರ, ನಮ್ಮ JDSಗೆ ಗೆದ್ದೇ ಗೆಲ್ತೀವಿ ನಾವು. ನಿಖಿಲ್ ಸ್ವಾಮಿ ಗೆದ್ದೇ ಗೆಲ್ತೀವಿ. ನಾವು ಚಾಲೆಂಜ್ ಮಾಡ್ತೀವಿ, ನಾವು ಗೆದ್ದೇ ಗೆಲ್ತೀವಿ. ನಮ್ಮ ಪಕ್ಷಕ್ಕೋಸ್ಕರ ನಾವು ಏನು ಮಾಡೋಕ್ಕೂ ಸಿದ್ಧಿದ್ದೀವಿ. ಅವಕ್ಕೆ ಮತ್ತೆ ಪವರ್ ಇರುತ್ತೆ. ನಮ್ಮ JDS ಪಕ್ಷಕ್ಕೆ ಪವರ್ ಇರುತ್ತೆ. ನಿಖಿಲ್ ಕುಮಾರಸ್ವಾಮಿಗೆ ನಮಗೆ ಪವರ್ ಇದೆ, ನಾವು ಮಾಡೇ ಮಾಡ್ತೀವಿ. ನಮ್ಮ ಪಕ್ಷಕ್ಕೆ ನಾವು ಕೆಲಸ ಮಾಡ್ತೀವಿ. ನಿಖಿಲ್ ಅವರು ಯುವ ಮುಖಂಡರಾಗಿದ್ದಾರೆ. ತುಂಬ ಎಲ್ಲ ಕಡೆನೂ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಅವರು ಮುಂದೆ ಗೆಲ್ಲೇಬೇಕು, ಗೆಲ್ತಾರೆ. ತುಂಬ್ತಾರೆ. ನಾವು ಏನಪ್ಪ ಅಂದರೆ ಅವ್ರಿಗೆ ನಾವೆಲ್ಲ ತುಂಬ ಸಪೋರ್ಟಿಂಗ್ ಇದ್ದೀವಿ. ಅದರಲ್ಲೂ ದೇವೇಗೌಡರು, ಕುಮಾರಣ್ಣನ ನಾವು ಯಾವತ್ತೂ ಬಿಟ್ಕೊಡಲ್ಲ. ಯಾಕಂದರೆ ಮೊದಲನೇ ಪ್ರಧಾನಮಂತ್ರಿ ನಮ್ಮ ದೇವೇಗೌಡರು.
ನಮ್ಮ ಬೆಂಗಳೂರಲ್ಲಿ ರಾಜ್ಯ ಕಟ್ಟಿರೋದು ನಮ್ಮ ದೇವೇಗೌಡರು ಆಯಿತಾ. ಹಣ ಕೊಟ್ಟು ಎಲ್ಲರನ್ನೂ ಕರ್ಕೋಬೋದು, ಆದರೆ ಜನಬಲನ ಯಾವತ್ತೂ ಕರ್ಕೊಳಕ್ಕಾಗಲ್ಲ. ಅಂದರೆ ಅದನ್ನ ಲೇಟಾಗಿ ಅರಿವಾಗುತ್ತೆ, ಅರಿವಾದ್ಮೇಲೆ ನಮ್ಮ ಜನಗಳಿಗೆ ಅರ್ಥ ಆಗುತ್ತೆ. ಅದೇ ಮಕ್ಕಳು ಗೌರ್ಮೆಂಟ್ ಸ್ಕೂಲ್ ಮಕ್ಳಿಗೆ ಅನುಕೂಲ ಮಾಡಿಕೊಡ್ಲಿ, ಆಸ್ಪತ್ರೆ ಅನುಕೂಲ ಮಾಡಿಕೊಡ್ಲಿ ಆಯಿತಾ, ಮಕ್ಕಳಿಗೆ ಅನುಕೂಲ ಮಾಡ್ಕೊಳ್ಳಿ, ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಮಾಡಿಕೊಡ್ಲಿ ಆಯಿತಾ. ಅವ್ರನ್ನ ಬಿಟ್ಬಿಟ್ಟು ಫ್ರೀ ಬಸ್ಸು ಎಷ್ಟು ಜನಕ್ಕೆ ಅನಾನುಕೂಲ ಆಯಿತು ಫ್ರೀ ಬಸ್ ಮಾಡಿ. ಎಷ್ಟು ಜನ ಸತ್ರು, ಎಷ್ಟು ಜನ ಜುಟ್ಟು ಹಿಡ್ಕೊಂಡು ಓಡಾಡಿದ್ರು ನಂದು ಅಂತ. ಬೇಡ, ನಮಗೆ ರೇಷನ್ ಕಮ್ಮಿ ಮಾಡಿ, ಬಡವರು ಹೇಳೋದ್ರನ್ನ ಮಾಡಿ ತೋರಿಸ್ತಾರೆ. ಜವರೇಗೌಡರಾಗಲಿ, ಹನುಮಂತೇಗೌಡರಾಗಲಿ ಆಯ್ತಾ, ಯಾರು ನಿಖಿಲ್ ಕುಮಾರಸ್ವಾಮಿನೇ ಆಗಲಿ, ಕುಮಾರಣ್ಣನೇ ಆಗಲಿ, ರೈತರ ಪರ ಅವರು. ನಮ್ಮ ರೈತರನ್ನ ಉಳಿಸ್ಕೊಂಡ್ರೆ ನಮ್ಮ ರಾಜ್ಯ ಇನ್ನೂ ಬೆಳೆಯುತ್ತೆ. ನಮಗೆ ಅನ್ನದಾತರು ಆಯ್ತಾ. ನಾವು ತಗೊಂಡೇ ಇಲ್ಲ ನಾವು ಯಾರು ತಗೊಂಡಿಲ್ಲ. ತಗೊಳ್ಬೇಕಾದ್ರೆ ಹೇಳ್ತೀನಿ ಕೇಳಿ, ನಮ್ಮ ಬ್ಯಾಂಕ್ ಅಕೌಂಟ್ ಕಟ್ತೀವಿ. ಅವ್ರೇನಾದರೂ 10 ರೂಪಾಯಿ ನಮ್ಮ ಅಕೌಂಟ್ಗೆ ಬಂದಿದೆ ಅಂದರೆ ಅವ್ರೇನು ಹೇಳ್ತಾರೋ ನಾವು ಅದನ್ನ ಕೇಳ್ತೀವಿ. ನಾವು ಮಾಡಿಸ್ಕೊಂಡಿಲ್ಲ, ನಮಗೆ ಬೇಡ. ಖಂಡಿತ ನೋಡ್ಲಿ, ನಮ್ಮ ಕುಮಾರಣ್ಣನೇ CM ಆಗೋದು, ಮುಂದೊಂದು ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಎಲ್ಲರೂ ಆಗೋದು ಅವರೇನೆ. ಕುಮಾರಣ್ಣನ ಒಬ್ಬರನ್ನ ಉಳಿಸ್ಕೊಂಡ್ಬಿಟ್ರೆ ನಮ್ಗಿನ್ನೇನು ಬೇಡ. ಎಲ್ಲರಲ್ಲೂ ರಾಜ್ಯ ಜನತೆಯಲ್ಲಿ ನಾವೆಲ್ಲರನ್ನೂ ಕೇಳೋದಿಷ್ಟೇ, ದಯವಿಟ್ಟು JDS ವೋಟ್ ಮಾಡಿ, ರೈತರ ಪಕ್ಷಕ್ಕೆ ವೋಟ್ ಮಾಡಿ ಆಯಿತಾ. ನೀವು ಮುಂದಿನ ದಿನದಲ್ಲಿ ನಿಮ್ಗೆಲ್ಲರಿಗೂ ಅನುಕೂಲ ಸಿಗುತ್ತೆ. ಫ್ರೀ ಬಸ್ಸು ಆ ಥರ ಮಾಡಬೇಡಿ. ದಯವಿಟ್ಟು ನಿಮ್ಮ JDS ಕಡೆಯಿಂದ ಎಲ್ಲರನ್ನೂ ಕೈ ಮುಗಿದು, ಮಂಜಕ್ಕಾಗಿರ್ಬೋದು, ಜಿನ್ನಮ್ಮ ಆಗಿರ್ಬೋದು, ಶಾಂತಕ್ಕ ಅವರಾಗಿರ್ಬೋದು, ರೂಪಾ ಅವರಾಗಿರ್ಬೋದು, ಎಲ್ಲರ ಪರವಾಗಿ ನಾನು ಕೈ ಮುಗಿದು ಕೇಳ್ತಾ ಇರೋದು, ದಯವಿಟ್ಟು JDSಗೆ ವೋಟ್ ಮಾಡಿ, ನಮ್ಮ ಪಕ್ಷನ ಉಳಿಸಿ. ಫ್ರೀ ಅಂತ ದಯವಿಟ್ಟು ಹಾಳಾಗೋಗ್ಬೇಡಿ. ನಾಳೆ ದಿನ ಇದೇ ಪಕ್ಷ ಬಂದರೆ ನಿಮ್ಮ ಮಕ್ಕಳೆಲ್ಲ ಭಿಕ್ಷೆ ಬೇಡೋ ಪರಿಸ್ಥಿತಿಗೆ ಬರುತ್ತೆ. ನಮ್ಮದು ರಾಜ್ಯ ಸಾಲದ ರಾಜ್ಯ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಎಲ್ಲ ಕರ್ನಾಟಕ ಜನಗಳಲ್ಲೂ ನಾವು ಕೈ ಮುಗಿದು ಕೇಳೋದು, ದಯವಿಟ್ಟು ರೈತರ ಪಕ್ಷನ ಉಳಿಸಿ. ಅಷ್ಟು ನಾಳೆ ದಿನ ಇದೇ ಪಕ್ಷ ಬಂದರೆ ನಿಮ್ಮ ಮಕ್ಕಳೆಲ್ಲ ಭಿಕ್ಷೆ ಬೇಡೋ ಪರಿಸ್ಥಿತಿಗೆ ಬರುತ್ತೆ. ನಮ್ಮದು ರಾಜ್ಯ ಸಾಲದ ರಾಜ್ಯ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಎಲ್ಲ ಕರ್ನಾಟಕ ಜನಗಳಲ್ಲೂ ನಾವು ಕೈ ಮುಗಿದು ಕೇಳೋದು, ದಯವಿಟ್ಟು ರೈತರ ಪಕ್ಷನ ಉಳಿಸಿ.